ಚಾನಲ್. ಸೊ ನಮ್ಮಲ್ಲಿ ತುಂಬ ಜನ ಹೆಣ್ಮಕ್ಳು ವರ್ಕಿಂಗ್ ವುಮೆನ್ ಇರ್ತಾರೆ. ಅಂದರೆ ಮಕ್ಕಳನ್ನು ನೋಡಿಕೊಂಡು ಮನೆಯೂ ಸಂಭಾಳಿಸ್ಕೊಂಡು ಕೆಲಸಕ್ಕೂ ಹೋಗ್ಕೊಂಡು ದುಡ್ಕೊಂಡು ಬರೋರು ಇರ್ತಾರೆ. ಇಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಪೌಷ್ಟಿಕವಾದ ಆಹಾರನ ತಯಾರಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಸೊ ಈ 6 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ನಾವು ಯಾವಾಗ ಸಾಲಿಡ್ಸ್ ಅಂತ ಸ್ಟಾರ್ಟ್ ಮಾಡ್ತೀವಿ ಆವಾಗ ಮುಖ್ಯವಾಗಿ ನಾವು ಮೊದಲನೇ ಬಾರಿ ಕೊಡೋದೇ ನಾವು ಸರಿ ಅಲ್ವಾ, ರಾಗಿ ಸರಿನ ಕೊಡ್ತೀವಿ. ಸೊ ಅದನ್ನು ಕೂಡ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ತುಂಬ ಜನ ಹೆಣ್ಮಕ್ಳಿಗೆ ಕಷ್ಟ ಆಗುತ್ತೆ. ಯಾಕಂದರೆ ಅದು ತೊಳೆದು ಚೆನ್ನಾಗಿ ಅದನ್ನು ಒಣಗಿಸಿ ಆಮೇಲೆ ಹುರಿದು ಪುಡಿ ಮಾಡೋದು ಇದೆಲ್ಲ ತುಂಬಾ ಟೈಮ್ ತಗೊಳುತ್ತೆ. ಮತ್ತು ಈಗಿನ ಕಾಲದಲ್ಲಿ ಎಲ್ಲ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ಈ ಒಂದು ಪ್ರೊಸೀಜರ್ನ ಫಾಲೋ ಮಾಡೋದು ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಸೊ ಅಂಥವ್ರಿಗೆ ಅಂತ ಆರಾ ಅವ್ರದ್ದು ನ್ಯೂಟ್ರಿಸರಿ ಪ್ರಾಡಕ್ಟ್ಸ್ ಬಂದಿದೆ. ಇದು ಆಲ್ಮಂಡ್, ರಾಗಿ ಹಾಗೆ ಸೀಡ್ಸ್ ಮತ್ತು ದಾಲಿಂದ ಮಾಡಿರೋ ಅಂಥದ್ದು. ಮಕ್ಕಳಿಗೆ ಏಜ್ ಪ್ರಕಾರ ಯಾವ ಥರ ಸರಿನ ಕೊಡಬೇಕು ಅನ್ನೋದ್ರ ಮೇಲೆ ಈ 6 ತಿಂಗಳ ಮಗು ಈಗಿನೂ ಸ್ಟಾರ್ಟ್ ಮಾಡಿರುತ್ತೆ ಸಾಲಿಡ್ಸ್, ಅವ್ರಿಗೆ ಯಾವ ಥರ ಸರಿನ ಕೊಡಬೇಕು. ಅದೇ 8 ತಿಂಗಳು ಮೇಲಿನ ಮಕ್ಕಳಿಗೆ ಯಾವ ರೀತಿಯಾದ ಸರಿ ಕೊಡಬೇಕು, ಯಾವುದನ್ನೆಲ್ಲ ಇನ್ಕ್ಲೂಡ್ ಮಾಡಬೇಕು ಅವ್ರ ಡಯಟಲ್ಲಿ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಈ ಒಂದು ಪ್ರಾಡಕ್ಟ್ಸ್ನ ಮಾಡಿದ್ದಾರೆ. ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಯಾರೆಲ್ಲ ಬ್ಯುಸಿ ಶೆಡ್ಯೂಲಲ್ಲಿ ಇರ್ತಾರೆ ಅವ್ರಿಗೆ ಈ ಒಂದು ಪ್ರಾಡಕ್ಟ್ಸ್ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಮತ್ತು ಮಾಡೋ ಪ್ರೊಸೀಜರ್ ಕೂಡ ಅಷ್ಟೇ ತುಂಬಾ ಸಿಂಪಲ್. ನಾವು ನಾರ್ಮಲಾಗಿ ಸರಿ ಯಾವ ರೀತಿ ಪ್ರಿಪೇರ್ ಮಾಡ್ಕೋತೀವೋ ಅದೇ ರೀತಿಯಾಗಿ ಮಾಡೋದು. ಮತ್ತು ಇದರಲ್ಲಿ ಏನಪ್ಪ ಅಂದರೆ FSSAI ಸರ್ಟಿಫೈಡ್ ಇದೆ, ಹಾಗೆ ಜೈವಿಕ್ ಭಾರತ್ ಅವರಿಂದ ಸರ್ಟಿಫೈಡ್ ಇದೆ, ಮತ್ತು PGS ಇಂಡಿಯಾ ಆರ್ಗ್ಯಾನಿಕ್ ಅವರಿಂದ ಸರ್ಟಿಫೈಡ್ ಆಗಿದೆ. ಸೊ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಿದೆ. ತುಂಬಾ ಒಳ್ಳೆ ಪ್ರಾಡಕ್ಟ್ ಆಗಿರುತ್ತೆ. ಇದ್ರ ಜೊತೆಗೆ ನಮಗೆ ಆರಾ ಅವ್ರ ಕಡೆಯಿಂದ, ನ್ಯೂಟ್ರಿಸರಿ ಅವ್ರ ಕಡೆಯಿಂದ 8 months ಪ್ಲಸ್ ಮಕ್ಕಳು ಕೂಡ ನಮಗೆ ಒಂದು ಪ್ರಾಡಕ್ಟ್ ಇದೆ. ಇದರಲ್ಲಿ ಡ್ರೈ ಫ್ರೂಟ್ಸ್ ಇರ್ಬೋದು, ಮಲ್ಟಿಗ್ರೈನ್ಸು, ಸೀಡ್ಸು, ದಾಲ್ ಇದೆಲ್ಲ ಇನ್ಕ್ಲೂಡ್ ಮಾಡಿರ್ತಾರೆ. ಇದರಲ್ಲಿ ಆಲ್ಮಂಡ್, ರಾಗಿ, ಸೀಡ್ಸ್ ಆ್ಯಂಡ್ ದಾಲ್ ಅಂದರೆ ಬರೀ ಅದು 4 ಇಂಗ್ರೀಡಿಯೆಂಟ್ ಮೇನ್ ಆಗಿ ಇಟ್ಕೊಂಡಿರ್ತಾರೆ. ಬಟ್ ಅದರಲ್ಲಿ ಎಷ್ಟು ಇಂಗ್ರೀಡಿಯೆಂಟ್ಸ್ ಇದೆ ಅಂದರೆ ಫಿಂಗರ್ ಮಿಲ್ಲೆಟ್ ಇದೆ, ಆಲ್ಮಂಡ್, ವೀಟ್, ನಟ್ಮೆಗ್, ತೂರ್ ದಾಲ್, ರೆಡ್ ರೈಸ್, ರಾಜ್ಮುಡಿ ರೈಸ್, ಗ್ರೀನ್ ಗ್ರಾಮ್, ಉರುದ್ ದಾಲ್, ಸೋಯಾಬೀನ್, ಜೋವರ್, ಚೆನ್ನ ದಾಲ್, ವಾಟರ್ಮೆಲನ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಆ್ಯಂಡ್ ಸನ್ಫ್ಲವರ್ ಸೀಡ್ಸ್ ಇದೆಲ್ಲ ಸೇರಿ ಮಾಡಿರುವಂಥದ್ದು. ಇದು 6 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ. ಮತ್ತು 8 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಇದೆಲ್ಲದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿದ್ದಾರೆ. ವಾಲ್ನಟ್ ಇರ್ಬೋದು, ಕ್ಯಾಶ್ಯೂ ಇರ್ಬೋದು, ಆಮೇಲೆ ಸೀಡ್ಸಲ್ಲಿ ವಾಟರ್ಮೆಲನ್ ಸೀಡ್ಸ್, ಪಂಪ್ಕಿನ್ ಸೀಡ್ಸು, ಆಮೇಲೆ ಸನ್ಫ್ಲವರ್ ಸೀಡ್ಸು, ಅಜ್ವೈನು, ಡ್ರೈ ಫ್ರೂಟ್ಸಲ್ಲಿ ಕ್ಯಾಶ್ಯೂ, ಪಿಸ್ತಾ, ವಾಲ್ನಟ್, ಆಲ್ಮಂಡ್ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ. ಜೊತೆಗೆ ಮಲ್ಟಿಗ್ರೀನ್ಸ್ ಕೂಡ ಇದೆ. ಸೊ ಇಷ್ಟೊಂದೆಲ್ಲ ಇನ್ಕ್ಲೂಡ್ ಮಾಡಿ ಮತ್ತು ಪ್ರೈಸ್ ಕೂಡ ತುಂಬಾ ರೀಸನಬಲ್ ಆಗಿದೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ಒಂದು ಪ್ರಾಡಕ್ಟ್ಸ್ ಏನಿದೆ ಈ ಪ್ರಾಡಕ್ಟ್ಸು ಅವರ ಅಜ್ಜಿಯ ಇನ್ಸ್ಪಿರೇಷನಿಂದ ಇದು ಮಾಡಿರೋವಂಥ ಪ್ರಾಡಕ್ಟು. ಸೊ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಆಗಿನ ಕಾಲದವರು ಎಷ್ಟು ಯೋಚನೆ ಮಾಡಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ನು ಇನ್ಕ್ಲೂಡ್ ಮಾಡಿಸ್ತಿದ್ರು ಅಂತ. ಸೊ ಖಂಡಿತವಾಗೂ ನೀವು ಈ ಒಂದು ಪ್ರಾಡಕ್ಟ್ಸ್ನ ಟ್ರೈ ಮಾಡ್ಬೋದು. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ಇದು. ಸೊ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಬೋದು ಅಂತ ಕೂಡ ನಾನು ಒಂದ್ಸತಿ ತೋರಿಸ್ತೀನಿ. ಆ್ಯಂಡ್ ಈ ಪ್ರಾಡಕ್ಟ್ ಏನಿದೆ ಇದು ಕಂಪ್ಲೀಟ್ಲಿ ಸೀಲ್ಡ್ ಪ್ಯಾಕ್ ಆಗಿ ನಿಮಗೆ ಬರುತ್ತೆ. ಸೊ ಯಾವುದೇ ರೀತಿ ಮಾಯಿಶ್ಚರ್ ಇರ್ಬೋದು ಅದೆಲ್ಲ ಏನೂ ಇರಲ್ಲ, ಸೀಲ್ಡ್ ಪ್ರಾಡಕ್ಟ್ ಆಗಿ ಬರುತ್ತೆ. ನೀವು ಇದನ್ನು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕ್ಕೊಂಡು ಇಟ್ಕೊಂಡ್ರೆ ತುಂಬ ದಿನ ಯೂಸ್ ಮಾಡ್ಕೋಬೋದು. ಮತ್ತು ಪ್ರೈಸ್ ಕೂಡ ರೀಸನಬಲ್ ಆಗಿದೆ. ಸೊ ನೀವು ಏನಾದರೂ ಇದನ್ನ ಬೈ ಮಾಡಬೇಕಂತ ಇದ್ದರೆ ಆರಾ ನ್ಯೂಟ್ರಿಸರಿ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಅಥವಾ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಬೇಕಂದರೆ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ, ನಾನು ಲಿಂಕ್ನ ನಿಮಗೆ ಕಳಿಸ್ಕೊಡ್ತೀನಿ. ಫಸ್ಟ್ ಇಲ್ಲಿ 2 ಸ್ಪೂನ್ ಆಗೋಷ್ಟು ರಾಗಿ ಸರಿನ ತೊಗೊತೀನಿ. ನೀವು 6 ತಿಂಗಳ ಮೇಲ್ಪಟ್ಟ ಮಗುಗೆ ಉಪಯೋಗಿಸೋದಾದರೆ ಸ್ಟಾರ್ಟಿಂಗಲ್ಲಿ 1 ಸ್ಪೂನಷ್ಟು ಉಪಯೋಗಿಸಿ, ಆಮೇಲೆ ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಮಾಡಿಕೊಂಡು ಹೋಗಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಯಾವುದೇ ಥರದ ಗಂಟು ಇಲ್ದಲೇ ಇರೋ ಥರ
ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಗಂಟು ಹಾಕ್ಬಿಟ್ರೆ ಅಂದರೆ ನೀವು ಡೈರೆಕ್ಟಾಗಿ ಕುದಿಯೋ ನೀರಿಗೆ ಇದನ್ನು ಪುಡಿನ ಡೈರೆಕ್ಟಾಗಿ ಹಾಕಿದ್ರೆ ಗಂಟು ಹಾಕ್ಬಿಟ್ರೆ ಒಡೆಯೋದು ಕಷ್ಟ ಆಗುತ್ತೆ. ಅದಕ್ಕೆ ಮುಂಚೆನೇ ಇಲ್ಲಿ ನೀವು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಈ ಥರ ಗಂಟಿಲ್ದಲೆ ಥರ ಮಿಕ್ಸ್ ಮಾಡಿಕೊಂಡ್ರೆ ಸರಿನೂ ಕೂಡ ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಆಮೇಲೆ ಇಲ್ಲಿ ಒಂದು 3/4 ಲೋಟದಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ನಾವು ಕುದಿಯೋಕ್ಕೆ ಬಿಡಬೇಕು. ಸ್ವಲ್ಪ ಬೆಚ್ಚಗೆ ಆಗ್ತಿದ್ದಂಗೆ ನಾವು ಈ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ವ ರಾಗಿ ಹಿಟ್ಟು ಮತ್ತು ನೀರನ್ನು, ಅದನ್ನು ಸ್ವಲ್ಪ ಬೆಚ್ಚಗಾಗಿರೋ ನೀರಿಗೆ ಹಾಕ್ಕೊಂಡು ಅದನ್ನು ಕಂಟಿನ್ಯೂಸ್ ಆಗಿ ನೀವು ತಿರುಗಿಸ್ತಾನೆ ಇರಬೇಕು. ತಿರುಗಿಸೋದು ಬಿಟ್ಟರೆ ಏನಾಗುತ್ತೆ ಅಂದರೆ ಕೆಳಗೆ ತಳ ಹತ್ತಿಬಿಡುತ್ತೆ ಮತ್ತು ಗಂಟು ಹಾಕಿಬಿಡುತ್ತೆ, ಅದು ಚೆನ್ನಾಗಿ ಅನಿಸಲ್ಲ. ಸೊ ತಿರುಗಿಸ್ತಾನೆ, ಕೈ ಬಿಡ್ದಂಗೆ ತಿರುಗಿಸ್ತಾನೆ ಇರಬೇಕು. ಮತ್ತು ಸೈಡಲ್ಲೆಲ್ಲ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಒಂದು 30 ಸೆಕೆಂಡ್ಸು ಚೆನ್ನಾಗಿ ಅದು ಕುದಿಯೋಕ್ಕೆ ಬಿಡಬೇಕು ಕಂಟಿನ್ಯೂಸ್ ಆಗಿ ತಿರುಗಿಸ್ಕೊಂಡು. ಆಮೇಲೆ ಅದನ್ನು ಆಫ್ ಮಾಡಿ ಸ್ವಲ್ಪ ನೀರಿದ್ದಂಗೆ ನೀವು ಆಫ್ ಮಾಡಿಕೊಂಡ್ರೆ ಒಳ್ಳೆಯದು. ತುಂಬ ಗಟ್ಟಿ ಆಗಲಿ ಅಂತ ಬಿಟ್ಟರೆ ಸ್ವಲ್ಪ ತಣ್ಣಗಾದ್ಮೇಲೆ ತುಂಬಾ ಗಟ್ಟಿ ಅನಿಸ್ಬಿಡುತ್ತೆ. ಈಗ ಸ್ಟಾರ್ಟಿಂಗಲ್ಲಿ ನೀವು ಮಗು ಕೊಡೋದಾದರೆ ಸ್ವಲ್ಪ ತೆಳ್ಳಗೆ ಈ ಕನ್ಸಿಸ್ಟೆನ್ಸಿಲೇ ನೀವು ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಇದಕ್ಕೆ ಮನೇಲಿ ಮಾಡಿದ ತುಪ್ಪ ಅಥವಾ ನೀವು ಯಾವ ತುಪ್ಪನ ಉಪಯೋಗಿಸ್ತಾ ಇದ್ದೀರಾ ಅದನ್ನು ಹಾಕಿ ಮಗುಗೆ ಕೊಡಿ. ಸ್ಟಾರ್ಟಿಂಗಲ್ಲಿ ಮಗುಗೆ ತೆಳ್ಳಗೆ ರಾಗಿ ಸರಿನ ಮಾಡಿಕೊಡಿ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಹೋಗ್ತಾ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇಷ್ಟೇ ರಾಗಿ ಸರಿ ಮಾಡೋದು. ಮಾಡು ಶ್ರೀಯು, ಏನು ಮಾಡ್ತೀಯ ನೀನಿವತ್ತು? ಪೇಂಟ್ ಮಾಡ್ತೀರಾ? ಸೊ ಇದು ಒಂದು MDF ಬೋರ್ಡು ಮತ್ತು ಇದಕ್ಕೆ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಇದನ್ನು ನಾನು ಇಟ್ಸಿ ಬಿಟ್ಸಿಯಿಂದ ತೊಗೊಂಡೆ. ಆ್ಯಂಡ್ ಇದು ಒರಿಜಿನಲ್ ಪ್ರೈಸ್ ಬಂದು 130 ರುಪೀಸ್ ಏನೋ ಇದೆ, ಬಟ್ ನನಗೆ ಇದು ಜಸ್ಟ್ 60 ರುಪೀಸ್ಗೆ ಏನೋ ಸಿಕ್ತು. ಸೊ ಇಲ್ಲಿ ಶ್ರೇಯಾನ್ಗೆ ಯಾವಾಗಲೂ ಪೇಂಟಿಂಗ್ ಎಲ್ಲ ಮಾಡಿಸ್ತಾ ಇರ್ತೀನಲ್ಲ ಅಂತ ತೊಗೊಂಡು ಬಂದೆ. ಚಿನ್ನು, ಯಾವ ಕಲರ್ ಮಾಡ್ತೀಯಾ? ಬ್ಲೂ. ಅದೇ ಬ್ಲೂ ಕಲರ್ ಇರುತ್ತಾ? ಕ್ರೀಮ್ ಕಲರ್ ಇರುತ್ತಾ ಆನೆ? ಓಕೆ, ಬಾ ಇಲ್ಲಿ ಕೂಚೊಂಡು ಮಾಡು. ಸೊ ಇದಕ್ಕೆ ಸ್ಟ್ಯಾಂಡ್ ಕೂಡ ಇರುತ್ತೆ. ಸೊ ಅದು ಪೇಂಟ್ ಆದಮೇಲೆ ನಾವು ಅದನ್ನು ತೆಗ್ದು ಎಲ್ಲಾದರೂ ಸ್ಟ್ಯಾಂಡ್ ಥರ ನಿಲ್ಲಿಸ್ಕೋಬೋದು. ಬಾ ಓಪನ್ ಮಾಡೋಣ ಇದು. ತಡಿ. ಸೊ ಈ ಥರ ಇದೆ ಇದು. ಇದಕ್ಕೆ ಸ್ಟ್ಯಾಂಡಲ್ಲಿ ಪುಟ ಸ್ಟ್ಯಾಂಡಲ್ಲಿ ಇಲ್ಲಿದೆ. ಈ ಥರ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಇದನ್ನು ಹೀಗೆ ನಿಲ್ಲಿಸೋದು. ಹೀಗೆ ನಿಲ್ಲಿಸೋದು. ಇದು ಈ ಥರ ನಿಲ್ಲುತ್ತದು. ಸರಿ, ಫಸ್ಟ್ ಪೇಂಟ್ ಮಾಡಿಬಿಡಲಿ, ಆಮೇಲೆ ಇದನ್ನು ಯಾವ ಥರ ನಿಲ್ಲಿಸೋದಂತ ನೋಡೋಣ. ನಾನು ಇಟ್ಸಿ ಬಿಟ್ಸಿ ಅವ್ರದ್ದು ಕನಕಪುರದಲ್ಲಿರೋವಂಥ ಔಟ್ಲೆಟ್ಗೆ ಹೋಗಿದ್ದೆ. ಕ್ರಿಸ್ಮಸ್ ಸೇಲ್ ನಡೀತಾ ಇತ್ತು ಅವ್ರದ್ದು. ಆಲ್ಮೋಸ್ಟ್ 50% ಸೇಲ್ ನಡೀತಾ ಇತ್ತು. ಹೋಗಿ ಶ್ರೇಯಾನ್ಗೆ ಕಲರ್ಸು, ಕ್ಲೇ ಮತ್ತು ನನ್ನ ಅಣ್ಣನ ಮಕ್ಕಳಿಗೆಲ್ಲ ಸ್ವಲ್ಪ ಬೀಡ್ ಬಾಕ್ಸು ಅದೆಲ್ಲ ತೊಗೊಂಬಂದೆ. ಸುಮಾರು ತೊಗೊಂಬಂದೆ. ಪಾಟ್ಸ್ ಇರ್ಬೋದು, ಮತ್ತು ವಾರ್ನಿಷು, MDF ಬೋರ್ಡ್ಸು ಎಲ್ಲದೂ ಅಷ್ಟೇ ತುಂಬಾ ಕಮ್ಮಿ ಬೆಲೆಗೆ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ. ಮತ್ತು ಕ್ರೌಡ್ ಕೂಡ ಇತ್ತು. ಬಟ್ ನಮಗೇನಂದರೆ ಒಂದು ಬಸ್ ಫೆಸಿಲಿಟಿ ಕೂಡ ಅವರು ಮಾಡಿದರು. ಎಲ್ಲಿಂದ ಅಂದರೆ ಕನಕಪುರ ಮೆಟ್ರೋ ಸ್ಟೇಷನ್ ಇರುತ್ತಲ್ಲ, ಅಲ್ಲಿಂದ ಒಂದು ಬಸ್ ವೆಹಿಕಲ್ ಕೂಡ ಅವೈಲಬಲ್ ಇತ್ತು. ಪ್ರತಿ ಸ್ಯಾಟರ್ಡೆ ಸಂಡೇ ಈ ಆಫರ್ ಏನಿರುತ್ತೆ, ಆಫರ್ ಬಿಡ್ತಾನೆ ಇರ್ತಾರೆ. ಆವಾಗ ಈ ಒಂದು ವೆಹಿಕಲ್ ಫೆಸಿಲಿಟಿ ಕೂಡ ಮಾಡ್ತಾರೆ. ನಾನು ಸ್ಟಾರ್ಟಿಂಗ್ ಫಸ್ಟ್ ಟೈಮಲ್ಲಿ ಹೋಗಿದ್ದು, ಅಯ್ಯೋ ಯಾರಾದರೂ ಬರಲ್ವಾ ಅಂತ ಅಂದ್ಕೊಂಡು ಹೋಗಿದ್ವಿ. ಬಟ್ ಅಲ್ಲಿ ಹೋದರೆ ಬಸ್ಸಲ್ಲಿ ಫುಲ್ಲು ಜನ. ಎಷ್ಟು ಜನ ಅಂದರೆ ಯಪ್ಪ ಇಷ್ಟು ಜನ ಹೋಗ್ತಾರ ಅಲ್ಲಿಗೆ ಅನ್ನೋಂಗೆ. ಮತ್ತು ನಾವು ಅಲ್ಲಿ ಹೋದ್ಮೇಲೆ ಇದೇ ಒಂದು ದೊಡ್ಡ ಪ್ರಪಂಚನೇನೋ ಅನ್ನೋ ಥರ ಇತ್ತು. ಆರ್ಟ್ ಆ್ಯಂಡ್ ಕ್ರಾಫ್ಟ್ಸು ತುಂಬ ಸ್ಟೆನ್ಸಿಲ್ಸು, MDF ಬೋರ್ಡ್ಸು, ಕಲರಿಂಗು, ಪೇಂಟಿಂಗು, ಮತ್ತು
ಆರ್ಟ್ ಎಲ್ಲ ಮಾಡ್ತಾರಲ್ಲ, ಲಿಪಾನ್ ಆರ್ಟ್ ಎಲ್ಲ, ಅದರದ್ದು ಪ್ರತಿಯೊಂದು ಮೆಟೀರಿಯಲ್ಸು ಇತ್ತು. ಶ್ರೇಯಾನ್ ಕೈಲಿ ಗೋಲ್ಡ್ ಪೇಂಟ್ ಮಾಡಿಸ್ಬಿಟ್ಟು, ಬಟ್ ಅದು ಬರೀ ಗೋಲ್ಡ್ ಪೇಂಟ್ ಅಷ್ಟು ನೀಟಾಗಿ ಕಾಣ್ತಾ ಇರಲಿಲ್ಲ ಅಂದ್ಬಿಟ್ಟು ಸುಮ್ಮನೆ ಅದ್ರ ಮೇಲೆಲ್ಲ ಡೆಕೋರೇಟಿವ್ ಆಗಿ ಸ್ವಲ್ಪ ಎಲ್ಲ ಮಾಡಿ ರೆಡಿ ಮಾಡ್ತಾಯಿದ್ದೀನಿ. ತುಂಬಾ ಕಮ್ಮಿ ಬೆಲೆಗೆ ತುಂಬ ವ್ಯಾಲ್ಯೂ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು. ನೀವು ಯಾರಾದರೂ ಆರ್ಟಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದರೆ, ನನಗೆ ತುಂಬ ಚೆನ್ನಾಗಿ ಆರ್ಟ್ ಬರುತ್ತೆ, ನಂಗೆ ಸಪ್ಲೈಸ್ ಎಲ್ಲ ಬೇಕು, ಅಥವಾ ಸ್ಕೂಲ್ಸ್ ಎಲ್ಲ ಇದೆ ಸಪ್ಲೈಸ್ ಬೇಕು ಅಂದರೆ ನೀವು ಖಂಡಿತವಾಗ್ಲೂ ಇಟ್ಸಿ ಬಿಡ್ಸಿ ಅಂತ ಟ್ರೈ ಮಾಡಿ, ತುಂಬಾ ನಿಮಗೆ ಯೂಸ್ ಆಗುತ್ತೆ. ಮತ್ತು ಮಕ್ಕಳಿಗೆ ಈ ಪೇಂಟಿಂಗ್ ಬ್ರಷ್ ಎಲ್ಲ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಅವರಲ್ಲಿ ಕ್ರಿಯೇಟಿವಿಟಿನೂ ಇನ್ಕ್ರೀಸ್ ಆಗುತ್ತೆ. ಜೊತೆಗೆ ಅವ್ರಿಗೆ ಫಿಂಗರ್ ಗ್ರಿಪ್ ಇರುತ್ತಲ್ಲ, ನೆಕ್ಸ್ಟ್ ಪೆನ್ ಅಥವಾ ಪೆನ್ಸಿಲ್ ಇಟ್ಕೊಳ್ಳೋದಕ್ಕೆ ಆ ಫಿಂಗರ್ ಗ್ರಿಪ್ಸ್ ಇರುತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಮೋಲ್ಡ್ ಮಾಡ್ದಂಗೆ ಆಗುತ್ತೆ. ನೋಡಿ ಈ ಥರ ಬಂದಿದೆ ಫೈನಲ್ ಔಟ್ಲುಕ್ಕು. ಇದಕ್ಕೆ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಇಟ್ಟು ನಿಲ್ಲಿಸ್ಬೋದು. ಇನ್ನು ಯೂಟ್ಯೂಬು ಅಥವಾ ಸ್ಕ್ರೀನ್ ಟೈಮಿಗೆ ಅಂತ ಬಂದರೆ, ಕೆಲವ್ರು ಕೇಳ್ತಾ ಇದ್ವಿ ಸ್ಕ್ರೀನ್ ಟೈಮ್ ಹೇಗೆ ಮಕ್ಕಳಿಗೆ ಅಂತ. ಸೊ ನೋಡಿ, ಇಲ್ಲಿ ಇದು ಯೋಗ ಗಪ್ಪಿ ಅಂತ ಈ ಒಂದು ಚಾನಲ್ ಏನಿದೆ, ಇದರಲ್ಲಿ ಈ ಥರ ಜಂಪಿಂಗು ಮತ್ತು ಯೋಗ ಪೋಸಸ್ಸು ಎಲ್ಲ ಬರುತ್ತೆ. ಸೊ ಅದನ್ನ ನೋಡಿಕೊಂಡು ಮಕ್ಕಳು ಮಾಡೋದು. ಸೊ ಇದು ಈ ಒಂದು ಎಪಿಸೋಡ್ ಏನಿದೆ, ಇದು ಶ್ರೇಯಾನ್ಗೆ ಫಸ್ಟ್ ಟೈಮ್ ಹಾಕಿದೆ. ಸೊ ಅದನ್ನ ನೋಡಿ ಅವರು ಮಾಡ್ತಾ ಇರೋದು ತುಂಬಾ ಖುಷಿಯಾಗುತ್ತೆ. ಅವ್ರ ಜೊತೆ ನಾವು ಕೂಡ ಎಂಜಾಯ್ ಮಾಡ್ತೀವಿ. ಅಲ್ಲಿ ಬರೋ ಪೋಸಸ್ ಎಲ್ಲ ಮಾಡೋಕ್ಕೆ ಟ್ರೈ ಮಾಡೋದು, ಬಾ ನೀನು ಮಾಡು ಅಂತ ಹೇಳೋದು, ಅದೆಲ್ಲ ಒಂಥರ ತುಂಬಾ ಖುಷಿ ಆಗುತ್ತೆ. ಒಂಥರ ಎಕ್ಸ್ಪ್ಲೋರಿಂಗ್ ನೇಚರ್ ಇರುತ್ತೆ. ನೋಡಿ, ಸ್ಕ್ರೀನ್ ಟೈಮಲ್ಲೂ ಕೂಡ ನಾವು ಈ ಥರ ಒಂದು ಯೂಸ್ಫುಲ್ ಆದ ಒಂದು ಆ್ಯಕ್ಟಿವಿಟೀಸ್ನ ಮಕ್ಕಳಿಗೆ ಮಾಡಿಸ್ಬೋದು. ಯಾವಾಗಲೂ ಬರೀ ಕಾರ್ಟೂನೇ ಹಾಕ್ಕೊಡ್ಬೇಕಂತ ಇಲ್ಲ, ಕಾರ್ಟೂನಲ್ಲಿ ಕೂಡ ಅವರಿಗೆ ಆ್ಯಕ್ಟಿವಿಟಿ ಮಾಡೋ ಥರ ಇಂಟ್ರ್ಯಾಕ್ಟಿವ್ ಆಗಿರೋ ಅಂಥ ಚಾನೆಲ್ಸ್ ಇರುತ್ತೆ. ಮಿಸ್ ರೇಚಲ್ ಇರ್ಬೋದು, ಯೋಗ ಗಪ್ಪಿ ಇರ್ಬೋದು, ಈ ಥರದ್ದು ಸುಮಾರು ಚಾನೆಲ್ಗಳಿದೆ. ನಿಮಗೆ ಈ ಥರದ ಚಾನೆಲ್ಸ್ ಎಲ್ಲ ಬೇಕಂದರೆ ನಾನು ಮುಂದಿನ ಬ್ಲಾಗ್ಸಲ್ಲಿ ತೋರಿಸ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಸೊ ನೀವು ಅದನ್ನು ಕೂಡ ನೀವು ನೋಡ್ಬೋದು. ಬೇಕಂದರೆ ನಂಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿ, ನಾನು ಒಂದು 4-5 ಚಾನಲ್ಸ್ ಇದೆ, ಅದನ್ನೆಲ್ಲ ನಾನು ನಿಮಗೆ ಕೊಡ್ತೀನಿ. ಸೊ ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ಶ್ರೇಯಾನ್ ಅದ್ರ ಜೊತೆ ಎಷ್ಟು ಇಂಟ್ರ್ಯಾಕ್ಟಿವ್ ಆಗಿ ಅಲ್ಲಿ ಮಾಡೋ ಥರನೇ ಮಾಡೋದಕ್ಕೆ ಟ್ರೈ ಮಾಡಿಕೊಂಡು ಆಟ ಆಡಿಕೊಂಡು ಇದ್ದಾರೆ. ಸೊ ಇವತ್ತಿನ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ಥರದ ಇನ್ಫಾರ್ಮೇಟಿವ್ ವ್ಲಾಗ್ಸ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.